ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತು ವಿಡಿಯೋ ಮಾಡ್ತಿರೋದು ಬಂದು ತಮ್ಮನೇಲನ್ನು ಎಲ್ಲರೂ ನೋಡಿರ್ತೀರಾ. ನನ್ನ ಯೂಟ್ಯೂಬ್ದು ಫಸ್ಟ್ ಪೇಮೆಂಟ್ ಬಂತು. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ಬಂದು ತುಂಬ ದಿನವೇ ಆಯಿತು, ಒಂದು 1 ಮಂತ್ ಮೇಲೆ ಆಯಿತು. ಬಟ್ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಇವತ್ತೂ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಡಿಲೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಇವತ್ತು ಈವೆಂಟ್ ಇದೆ, ಆದ್ರೂ ನಿಮಗೆಲ್ಲ ವೀಡಿಯೋ ಮಾಡಿಬಿಟ್ಟೇ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದೀನಿ. ವೀಡಿಯೋ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹುಡುಗರು ಕೆಲಸ ಮಾಡ್ತಿದ್ದಾರೆ, ಆದ್ರೂ ಒಂದು ವೀಡಿಯೋ ಮಾಡೇ ಹೋಗಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ನಾನು 1 ಮಂತ್ ಆಗೋಯ್ತು ತೊಗೊಂಬಂದು ಇದು ಯೂಟ್ಯೂಬ್ ಪೇಮೆಂಟ್ ತೊಗೊಂಡು, ಅದರಿಂದ ಪರ್ಚೇಸ್ ಮಾಡೋನು 1 ಮಂತ್ ಆಗೋಯ್ತು. ಸೊ ಹಂಗಾಗಿ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಏನಪ್ಪ ಅಂತಂದರೆ, ನನ್ನ ಯೂಟ್ಯೂಬ್ ಜರ್ನಿ ನನಗೆ ಸೋಷಿಯಲ್ ಮೀಡಿಯಾ ಅಂದ್ರೇ ತುಂಬ ಭಯ ಇತ್ತು. ಸೋಷಿಯಲ್ ಮೀಡಿಯಾನ ಯಾಕಪ್ಪ ಇದೆಲ್ಲ ಬೇಕು ನಮಗೆ, ನೆಗೆಟಿವ್ ಕಮೆಂಟ್ಸ್ಗಳು, ಟ್ರೋಲ್ಗಳು ಮತ್ತು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡೋದು ನನಗೂ ಅಷ್ಟು ಇಷ್ಟ ಇರಲಿಲ್ಲ. ಆವಾಗಲಿಂದನೂ ಅಷ್ಟೇ ಸೋಷಿಯಲ್ ಮೀಡಿಯಾ ಅಂದರೆ ಸ್ವಲ್ಪ ದೂರನೇ ಇರ್ತಿದ್ದೆ ನಾನು. 2024 ನಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ, ಬಟ್ಟೆ ಅಂಗಡಿನ. ಆವಾಗ ನನಗೆ ಎಲ್ಲರೂ ಹೇಳೋದು, ಸುಮ್ಮನೆ ಬಟ್ಟೆ ಅಂಗಡಿ ಆಲ್ಮೋಸ್ಟ್ ಎಲ್ಲ ಆನ್ಲೈನಲ್ಲೇ ಬುಕ್ಕಿಂಗ್ ಆಗ್ತಾ ಇರೋದು. ಸೊ ನೀನು ಆನ್ಲೈನ್ ಬುಕ್ಕಿಂಗ್ ಮಾಡೋಕ್ಕೆ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ಅಲ್ಲಿವರೆಗೂ ನನ್ನ ಹತ್ರ ಇನ್ಸ್ಟಾಗ್ರಾಮ್ ಪೇಜೇ ಇರಲಿಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನೊಂದು ಇನ್ಸ್ಟಾಗ್ರಾಮ್ ಪೇಜ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಆದಮೇಲೆ ಅಷ್ಟೊಂದು ಅದ್ರ ಬಗ್ಗೆ ನಾಲೆಡ್ಜು ಗೊತ್ತಿಲ್ಲ ನನಗೆ. ಝೀರೋ ನಾಲೆಡ್ಜಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಓಪನ್ ಮಾಡ್ತೀನಿ. ಓಪನ್ ಮಾಡಿ ಆದಮೇಲೆ ನನಗೆ ಫಸ್ಟು ಫೋಟೋಸ್ ಅಷ್ಟೇ ಅಪ್ಲೋಡ್ ಮಾಡ್ತಾಯಿದ್ದೆ. ಏನು ವ್ಯೂಸು ಬರ್ತಾ ಇರಲಿಲ್ಲ, ರೆಸ್ಪಾಂಡು ಬರ್ತಾ ಇರಲಿಲ್ಲ. ಹಾಗಾಗಿ ಕೇಳಿದಾಗ, ಇಲ್ಲ ಅದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೇ, ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೇ ಬರೋದು ಅಂತ. ಬಟ್ ನನಗೆ ಅಷ್ಟೊಂದು ಫುಲ್ ಕಾನ್ಷಿಯಸ್ ನಾನು. ವೀಡಿಯೋಸ್ ಮಾಡಬೇಕಾ ಬೇಡವಾ, ಕ್ಯಾಮ್ರಾ ಮುಂದೆ ಬರೋಕ್ಕೆ ಈಗಲೂ ನನಗೆ ಅಷ್ಟೇ. ಕ್ಯಾಮ್ರಾ ಹಿಂದೆ ನಾನು ಎಷ್ಟಾದರೂ ಮಾತಾಡ್ತೀನಿ, ತುಂಬ ಅಂದರೆ ತುಂಬ ಮಾತಾಡ್ತೀನಿ. ಕ್ಯಾಮ್ರಾ ಮುಂದೆ ಬಂದಾಗ ಸ್ವಲ್ಪ ಭಯ ಬೀಳ್ತೀನಿ. ಯಾಕೆ ಅಂತ ಗೊತ್ತಿಲ್ಲ. ಭಯ ಅಂದರೆ ಏನು ಗೊತ್ತಾ, ಏನಾದರೂ ತಪ್ಪಾಗಿ ಮಾತಾಡ್ತೀವಿ, ಮತ್ತು ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ನನಗೆ ಕ್ಯಾಮ್ರಾ ಮುಂದೆ. ಕ್ಯಾಮ್ರಾ ಹಿಂದೆ ನಾನು ಎಷ್ಟಾದರೂ ಮಾತಾಡ್ತೀನಿ, ಎಷ್ಟಾದರೂ ಆರ್ಗ್ಯುಮೆಂಟ್ ಮಾಡ್ತೀನಿ, ಎಷ್ಟಾದರೂ ಹೋರಾಡ್ತೀನಿ. ಬಟ್ ಕ್ಯಾಮ್ರಾ ಮುಂದೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ಹಂಗಾಗಿ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ವಾಯ್ಸ್ ಓವರ್ ಕೊಡೋಕ್ಕೂ ಬೇರೆಯವ್ರನ್ನ ವೆಯ್ಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನಾನು. ವಿಡಿಯೋ ಎಲ್ಲ ಎಡಿಟ್ ಮಾಡೋದೆಲ್ಲ ನಾನೇ. ಅಂದರೆ ಸ್ವಲ್ಪ ದಿನ ಬೇರೆಯವ್ರ ಹತ್ರ ಮಾಡಿಸ್ತಿದ್ದೆ. ಆಮೇಲೆ ನನಗೆ ಅನ್ನಿಸ್ತು, ಬೇರೆಯವ್ರ ಮೇಲೆ ಎಷ್ಟು ದಿನ ಅಂತ ಡಿಪೆಂಡ್ ಆಗೋಕ್ಕಾಗುತ್ತೆ. ಫಸ್ಟ್ ಆಫ್ ಆಲ್ ನನ್ನ ಜರ್ನಿನಲ್ಲಿ, ನನ್ನ ಜೀವನದಲ್ಲಿ ನಾನು ಬೇರೆಯವ್ರ ಮೇಲೆ ಯಾವತ್ತೂ ಡಿಪೆಂಡ್ ಆಗೇ ಇಲ್ಲ. ಅದು ಯಾರೇ ಆಗಲಿ, ಅಪ್ಪ ಅಮ್ಮ ಆಗಲಿ, ಗಂಡ ಮಕ್ಕಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಈ ಥರ ಯಾರ ಮೇಲೆ ಏನೇ ಆಗಲಿ ನಾನು ಡಿಪೆಂಡ್ ಆಗಿಲ್ಲ. ಅದನ್ನು ನಮಗೆ ಆಲ್ಮೋಸ್ಟ್ ಚಿಕ್ಕದ್ರಿಂದನೇ ನಮ್ಮ ಫ್ಯಾಮಿಲಿಲಿ ನನ್ನ ಅಪ್ಪ ಅಮ್ಮ ಕಲಿಸಿದ್ದಾರೆ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಆವಾಗಲಿಂದನೂ ಅಷ್ಟೇ, ನಾವು ಚಿಕ್ಕ ವಯಸ್ಸಿಂದನೂ ನಾನು ನಿಜ ಹೇಳ್ತೀನಿ, ಒಂದು 6th 7thವರೆಗೂ ನಮ್ಮ ಅಪ್ಪ ಅಮ್ಮ ಓದಿಸಿರೋದು. ಆಮೇಲೆಲ್ಲ ನಾವೇ ಓದಿ, ಅಂದರೆ ನಾವು ಕೆಲಸ ಮಾಡ್ಕೊಂಡು, ಬೆಳಗ್ಗೆ ಹೋಗಿ ಕೆಲಸ ಮಾಡ್ಕೊಂಡು, ನಾವೇ ಓದಿ, ನಾವೇ ಫೀಸ್ಗಳನ್ನ ಕಟ್ಕೊಂಡು ನಾವೇ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು. ಹಾಗಾಗಿ ನಮ್ಮ ಖರ್ಚನ್ನ ನಾವೇ ನೋಡ್ಕೊತಿದ್ವಿ. ಅಂದರೆ ಯಾವ ಥರ ಕೆಲಸ ಅಂದರೆ, ಹಳ್ಳಿಗಳ ಕಡೆ ಗೊತ್ತಲ್ಲ ನಿಮಗೆ, ಪೈರು ನಾಟಿ ಮಾಡೋದು, ಕಳೆ ಕೀಳೋದು, ಈ ಥರ ಕೆಲಸಗಳೆಲ್ಲ ಮಾಡಿ ನಾವು ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಕೆಲಸ ಮಾಡಿ, ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತಲೇ ಆವಾಗಲಿಂದನೂ ಕಲಿಸಿರೋದು ನಮಗೆ ಅಪ್ಪ ಅಮ್ಮ. ಇವಾಗ್ಲೂ ನಾವು 3 ಜನನೂ ಅಷ್ಟೇ, ನನ್ನ ತಮ್ಮ, ನನ್ನ ತಂಗಿ, ಯಾರೇ ಆಗಲಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಅವರು ದುಡಿತಾರೆ, ಅವ್ರು ತಿಂತಾರೆ, ಅವ್ರು ಎಂಜಾಯ್ ಮಾಡ್ತಾರೆ, ಅವ್ರ ಖರ್ಚು ಅವ್ರದ್ದು. ಅಂದರೆ ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಯಾರ ಮೇಲೂ ಯಾರನ್ನೂ ಅವಲಂಬಿಸಿಲ್ಲ. ನಾನು ಸುಮಾರಷ್ಟು ದಿನ ಯೋಚನೆ ಮಾಡಿದೆ, ಹೆಂಗೆ ಅದು ನನಗೆ ಕಂಫರ್ಟಬಲ್ ಇಲ್ಲ, ಏನು ಮಾಡೋದು ಅಂತೇಳಿ ತುಂಬ ಯೋಚನೆ ಮಾಡಿ ಒಂದೊಂದು ವೀಡಿಯೋ ಮಾಡ್ತಿದ್ದೆ. ವೀಡಿಯೋ ಮಾಡಿ ಯಾವುದೂ ನನಗೆ ಕಷ್ಟ ಅಂತ ಅನಿಸಿಲ್ಲ ಜೀವನದಲ್ಲಿ. ಯಾಕಂದರೆ ತುಂಬ ಕಷ್ಟಗಳನ್ನ ನೋಡಿ ಬಂದಿರೋದ್ರಿಂದ ಕಷ್ಟ ಅಂತ ಯಾವುದೂ ಅನಿಸಲ್ಲ ನನಗೆ. ಕಲಿಬೇಕು ಅಷ್ಟೇ. ಕಲಿತು ನಾನೇ ವೀಡಿಯೋನ
ಮಾಡ್ತಿದ್ದೆ. ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಡಲಿಕ್ಕಂತೂ ಒಂದು 20 ಮಿನಿಟ್ಸು ಅಂದರೆ 1 ಮಿನಿಟ್ ಇನ್ಸ್ಟಾಗ್ರಾಮ್ ವಾಯ್ಸ್ ಓವರ್ ಕೊಡೋಕ್ಕೆ 2 ಅವರ್ಸ್ ನಾನು ಸ್ಟ್ರಗಲ್ ಮಾಡಿದ್ದೀನಿ. 2 ಅವರ್ಸ್ ಸ್ಟ್ರಗಲ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಅದೂ ಚೆನ್ನಾಗಿ ರೆಸ್ಪಾಂಡ್ ಬಂದಿತ್ತು. ಆಮೇಲೆ ಬೇರೆ ಮೇಲೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಟ್ರೈ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೆ. ಹಾಗಾಗಿ ಬಟ್ಟೆ ಅಂಗಡಿನೂ ಹೆಂಗೋ ನಡೀತಾ ಇತ್ತು. ನಮ್ಮ ಈವೆಂಟ್ ಬಿಸ್ನೆಸ್ಸು ಅಷ್ಟೇ, ತುಂಬ ವರ್ಷದಿಂದ ಈವೆಂಟ್ಸ್ ಮಾಡ್ತಿರೋದು. ಬಟ್ ನನಗೆ ಎಲ್ಲೂ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಬೇಕು, ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ. ಇವಾಗ ನಡೀತಿರೋದೇ ಟ್ರೆಂಡ್ ಅದರದಿಂದ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಹಾಕಬೇಕು ಅಂತ ಇವಾಗ ಈವೆಂಟ್ ಬಿಸ್ನೆಸ್ದು ನಾನು ಇವಾಗ ಹಾಕ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಾಂಧವ್ಯ ಈವೆಂಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗಿ ಒಂದ್ಸಲ ಚೆಕ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ. ಯಾಕಂದರೆ ತುಂಬ ವರ್ಷದಿಂದ ಮಾಡಿದ್ರು ಇದು ಸೋಷಿಯಲ್ ಮೀಡ್ಯಾ ಇರೋದ್ರಿಂದ ಇವಾಗ ರೀಚ್ ಆಗೋದೇ ಸೋಷಿಯಲ್ ಮೀಡ್ಯಾಯಿಂದ. ನಾವು ಬಾಯಿಂದ ಬಾಯಿಗೆ ಏನೇ ಹೇಳಿದ್ರು, ಎಷ್ಟೇ ಮಾರ್ಕೆಟಿಂಗ್ ಮಾಡಿದ್ರು ನಾವು ವರ್ಕೌಟ್ ಆಗಲ್ಲ. ಹಾಗಾಗಿ ನಾನು ಇವಾಗ ಬಾಂಧವ್ಯ ಈವೆಂಟ್ಸ್ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಪೇಜು. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡಿ, ಫಾಲೋ ಮಾಡಿ. ಹಾಗೆಯೇ ಮತ್ತು ನಾನು ಎಲ್ಲಿಂದನೋ ಎಲ್ಲಿಗೋ ಬಂದಿದ್ದೀನಿ. ಆಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೆ ವೀಡಿಯೋಸ್ನ. ಅದಾದಮೇಲೆ ಸ್ವಲ್ಪ ದಿನ ಹಿಂಗೆ ನಮ್ಮ ಮನೇಲೆಲ್ಲ ನನ್ನ ಮಗ ಮತ್ತು ನನ್ನ ತಂಗಿ ಎಲ್ಲ ಚೆನ್ನಾಗಿ ಅಡುಗೆ ಮಾಡ್ತೀಯ, ನೀನು ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು, ಅಡುಗೆ ಎಲ್ಲ ಮಾಡೋದೆಲ್ಲ ಹಾಕಬಾರ್ದು ಅಂತ ಹೇಳ್ಬಿಟ್ಟು ನಾನ್ ವೆಜ್ ಎಲ್ಲ ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತೀನಿ. ಹಾಗಾಗಿ ಒಂದು ಯಾಕೆ ಚಾನಲ್ ಮಾಡಬಾರ್ದು ಅಂತ, ಅಯ್ಯೋ ಅಷ್ಟೊಂದೆಲ್ಲ ಪೇಷನ್ಸು ಇಲ್ಲ, ಅಷ್ಟೊಂದೆಲ್ಲ ಟೈಮು ಇಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬ ದಿನದಿಂದ ಇಗ್ನೋರ್ ಮಾಡ್ತಾಯಿದ್ದೆ. ಬಟ್ ಒಂದು ದಿನ ನಾನು ನನ್ನ ನೇಬರು ಕೆಳಗಡೆ ಒಂದು ಹುಡುಗಿ ಇದ್ದಾಳೆ, ಅಮ್ಮು ಅಂತ ಹೇಳ್ಬಿಟ್ಟು, ಅವಳು ನಾನು ಕುತ್ಕೊಂಡು ಮಾತಾಡಬೇಕಾದ್ರೆ ಅಮ್ಮು ಓಪನ್ ಮಾಡೋಣ ಯೂಟ್ಯೂಬ್ ಚಾನಲ್ಲು ಅಂತ. ಅಕ್ಕ ಹ್ಞೂ ಮಮ್ಮಿ ಮಾಡೋಣ, ಮಾಡಿ ಅಂತ ಅವಳೇ ನನಗೆ ಎಂಕರೇಜ್ ಮಾಡಿದ್ದು. ಹಾಗಾಗಿ ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ವಿ. ಮಾಡಿ ಆದಮೇಲೆ ಅನ್ನಿಸ್ತು ನಮಗೆ, ಏನು ಹಾಕೋದು ಯೂಟ್ಯೂಬ್ ಚಾನಲಲ್ಲಿ. ಫಸ್ಟು ನಾನು ಅಡುಗೆದು ಎಲ್ಲ ಹಾಕ್ತಾಯಿದ್ದೆ. ಅಡುಗೆದೆಲ್ಲ ಹಾಕಿದ್ರೆ ಏನು ಗೊತ್ತೋ, ತುಂಬ ಯೂಟ್ಯೂಬ್ ಚಾನಲ್ಸ್ ಇದೆ ಅಡುಗೆ ಕಿಚನ್ದು, ತುಂಬ ವರ್ಷದಿಂದ ಮಾಡ್ತಿರೋರು ಇದ್ದಾರೆ. ಸೊ ಹಂಗಾಗಿ ಅವ್ರ ಮುಂದೆ ನಾವು ಏನೂ ಅಲ್ಲ. ಬಟ್ ಅಷ್ಟು ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವ, ಎಷ್ಟೇ ಜನ ಇರಲಿ ಏನೇ ಇರಲಿ ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವ. ಹಾಗಾಗಿ ನಾನು ಡೈಲಿ ಅಂದರೆ ಏನಾದರೂ ಅಡುಗೆ ಮಾಡಿದ್ರೆ ಅದನ್ನು ಅಪ್ಲೋಡ್ ಮಾಡ್ತಿದ್ದೆ. ಒಂದು 2 ಮಂತ್ಸ್ ಮಾಡಿದೆ ಅನಿಸುತ್ತೆ. ವ್ಯೂಸೇ ಬರ್ತಿರಲಿಲ್ಲ, 100 150 ಅಷ್ಟೇ ವ್ಯೂಸ್ ಬರ್ತಾಯಿದ್ದಿದ್ದು. ನಾವು ಯೂಟ್ಯೂಬು ಮಾನಿಟೈಸೇಷನ್ ಆಗೋಕ್ಕೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಮತ್ತು 4000 ವಾಚ್ ಅವರ್ಸ್ ಆಗಿರಬೇಕು. 100-200 ಬಂದರೆ ಎಲ್ಲಿಂದ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾನೇ ಇದ್ದೆ ನಾನು ಬಿಡ್ದಲೇ. ಒಂದಿನ ನಾನು ಸುಮಾರು ವರ್ಷದಿಂದ ನಾನು ಮಾರ್ಕೆಟಿಂಗ್ ಫೀಲ್ಡಲ್ಲಿರೋದು, ಅಂದರೆ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ. ಸೊ ಹಂಗಾಗಿ ಯಾರಿಗೋ ಒಂದು ಸೈಟ್ ತೋರಿಸ್ಬೇಕಿತ್ತು BDA ಲೇಔಟಲ್ಲಿ. ಅಲ್ಲಿಗೆ ಕೆಂಪೇಗೌಡ ಲೇಔಟಿಗೆ ತೋರಿಸೋಣ ಅಂತ ಹೋಗಿದ್ದಾಗ ಅಲ್ಲಿ ಒಂದು ನನಗೆ RGSCLದು ಮನೆಗಳು ಕಾಣಿಸ್ತು. ತುಂಬ ಕನ್ಸ್ಟ್ರಕ್ಷನ್ ಮಾಡಿರೋದು, ತುಂಬ ಚೆನ್ನಾಗಿತ್ತು ಆ ಲೇಔಟು. ನೋಡಿಬಿಟ್ಟು ನಾನು ಕೇಳಿದೆ ಅಲ್ಲಿ ಸೆಕ್ಯೂರಿಟಿನ, ಏನು ಸರ್ ಇದು ಅಂತ ಹೇಳ್ಬಿಟ್ಟು ಅವರು ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ, ಈ ಥರ ಇದೆ ಮೇಡಮ್ ಅಂತ ಹೇಳ್ಬಿಟ್ಟು. ನಾನು ಶೂಟ್ ಮಾಡ್ಕೋಬೋದಾ ಅಂತ ಕೇಳಿದೆ. ಮಾಡ್ಕೊಳ್ಳಿ ಮೇಡಮ್ ಅಂತಂದರು. ಡಿಸ್ಟರ್ಬೆನ್ಸ್ ಇದೆ, ಶೂಟ್ ಮಾಡ್ಕೋಬೋದಾ ಅಂತ ಕೇಳಿದೆ. ಮಾಡ್ಕೊಳ್ಳಿ ಮೇಡಮ್ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ. ಆವಾಗ ವ್ಯೂಸೇ ಬರಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು, ಸರಿ ನೋಡೋಣ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಲಾಂಗ್ ವಿಡಿಯೋನ ನಾನೇ ಹೋಗಿ ಬೆಳಗ್ಗೆ, ಇವಾಗಲೂ ನನಗೆ ನಾನು ಯಾವುದೇ ಥರ ಕ್ಯಾಮ್ರಾ ಆಗಲಿ, ಮೈಕ್ ಆಗಲಿ, ಟ್ರೈಪ್ಯಾಡ್ಗಳಾಗಲಿ ಏನೂ ಯೂಸ್ ಮಾಡ್ತಿಲ್ಲ. ಮೊಬೈಲಲ್ಲೇ ಹೋಗಿ ಶೂಟ್ ಮಾಡ್ಕೊಂಡು ಬಂದು ಅಪ್ಲೋಡ್ ಮಾಡಿದೆ ವಿಡಿಯೋನ. ಅಪ್ಲೋಡ್ ಮಾಡಿದ ತಕ್ಷಣ ಅದು ಎಷ್ಟು ಓಡ್ತು ಅಂದರೆ, ಅದೊಂದು ವಿಡಿಯೋದಲ್ಲೇ ನನಗೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ಸು ಆಗೋಯ್ತು. ಸೊ ಎಲ್ರಿಗೂ ಎಲ್ಪ್ ಆಗುತ್ತಲ್ಲ. ನನ್ನ ಇಂಟೆನ್ಷನಲ್ಲಿ ಅದನ್ನು ಮಾಡಲಿಲ್ಲ, ವ್ಯೂಸ್ ಬರುತ್ತೆ ಅನ್ನೋ ವಿಷಯಕ್ಕೆ ನಾನು ಮಾಡಲಿಲ್ಲ. ನಾನು ಇದೇ ಫೀಲ್ಡಲ್ಲಿ ಇದ್ದಿದ್ದರಿಂದ, ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇದ್ದಿದ್ದರಿಂದ ನನಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು, ನಾಲೆಡ್ಜ್ ಇತ್ತು. ಹಾಗಾಗಿ ಯಾರಿಗಾದರೂ ಎಲ್ಪ್ ಆಗುತ್ತೆ, ಇಷ್ಟು ಕಡಿಮೆ ಬಜೆಟಲ್ಲಿ ಕೊಡ್ತಿದ್ದಾರಲ್ಲ RGSCLದು, ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದ್ದು. ಅದು ತುಂಬ ರೀಚ್ ಆಯಿತು. ಹಾಗಾಗಿ ನಾನೇನು ಮಾಡಿದೆ, ಅದನ್ನು ಕಂಟಿನ್ಯೂ ಮಾಡಿ
ಇವಾಗ್ಲೂ ಅಷ್ಟೇ ವಾಯ್ಸ್ ಓವರ್ ಕೊಡೋದು, ಆಮೇಲೆ ವೀಡಿಯೋ ಶೂಟ್ ಮಾಡೋದು ಎಲ್ಲ ನಾನೇ ಮಾಡೋದು. ನಾನು ಎಲ್ಲ ಕೆಲಸನೂ ಮಾಡ್ಕೊಂಡು ಅದನ್ನು ಮಾಡ್ತೀನಿ. ಯಾಕಂದರೆ ಅದು ಒಂದು ವೀಡಿಯೋಗೆ ನನಗೆ ಸಿಕ್ಕಿದ್ದು ಇದನ್ನು ನೋಡಿ, ರೆಸ್ಪಾಂಡ್ ನೋಡಿ ತುಂಬಾ ಖುಷಿ ಆಯಿತು. ಎಷ್ಟೊಂದು ಜನಕ್ಕೆ ನೀಡಿದೆಯಲ್ಲ, ನಾನು ಯಾಕೆ ಮಾಡಬಾರ್ದು, ಅಷ್ಟೊಂದು ಭಯಪಡೋದು ಏನೈತೆ ಅಂತ ಹೇಳ್ಬಿಟ್ಟು ನಾನೇ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಇವಾಗ್ಲೂ ಅಷ್ಟೇ ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ಸ್ವಲ್ಪ ನರ್ವಸ್ನೆಸ್ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ. ನನಗೆ ಅವಾಗಲಿಂದನೂ ಸ್ಕೂಲ್ ಟೈಮ್ಸಿಂದನೂ ನನಗಿದೆ ನರ್ವಸ್ನೆಸ್ ಇದೆ. ಅಂದರೆ ಪಬ್ಲಿಕ್ ಮುಂದೆ ಈ ಥರ ಮಾತಾಡಬೇಕು ಅಂದರೆ ಒಬ್ಬಳೇ ಇದ್ದಾಗ ಮತ್ತು ಎಷ್ಟು ಜನ ಇದ್ರೂ ನಾನು ಮಾತಾಡ್ತೀನಿ, ಅಂದರೆ ಫೇಸ್ ಟು ಫೇಸು. ಬಟ್ ಫೋಟೋ ವೀಡಿಯೋದಲ್ಲಿ ಅದು ಸ್ವಲ್ಪ ನರ್ವಸ್ ಆಯ್ತೀನಿ ಅಷ್ಟೇ. ಹಂಗಾಗ್ಬಿಟ್ಟು ನೆಕ್ಸ್ಟು ನಾನು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ನಾನು ನಿಜ ಹೇಳಬೇಕು ಅಂದರೆ ನನಗೆ ಗೊತ್ತಿರೋರಾಗಲಿ ಮತ್ತು ಜಾಸ್ತಿ ವೀಡಿಯೋಸ್ ನೋಡೋದೆ ನನಗೆ ಗೊತ್ತಿರೋರು ನೋಡ್ತಾರೆ. ಬಟ್ ಏನಕ್ಕೆ ಗೊತ್ತಾ, ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ. ಏನು ಹಾಕಿದ್ದಾರೆ, ಏನು ಹೋಗ್ತಾರೆ, ಏನಾಗ್ತಾಯಿದೆ ಏನು ಅಂತ ನೋಡ್ತಾರೆ. ಬಟ್ ನನ್ನನ್ನು ಇಷ್ಟಪಟ್ಟು ಬೆಳೆಸೋರು, ಸಬ್ಸ್ಕ್ರೈಬ್ ಮಾಡೋರು ಮತ್ತು ಲೈಕ್ ಮಾಡೋರು, ಕಮೆಂಟ್ ಮಾಡೋರೆಲ್ಲ ನನಗೆ ಗೊತ್ತಿರೋರು ಯಾರೂ ಇಲ್ಲ. ನನ್ನ ಲೈಕ್ ಮಾಡೋರೆಲ್ಲ ನಿಮ್ಮಂಥ ಸಬ್ಸ್ಕ್ರೈಬರ್ಸು, ನನ್ನ ದೂರದಲ್ಲಿರೋರು, ನನ್ನನ್ನು ದೂರದಿಂದ ನೋಡಿ ಇಷ್ಟಪಡೋರು ಅಷ್ಟೇ ನನ್ನ ಲೈಕ್ ಮಾಡೋದು. ಯಾಕಂದರೆ ನಾನು ಮಾಡ್ತಿರೋದು ನನ್ನ ಪ್ರಕಾರ ಒಳ್ಳೆ ಕೆಲಸ ಅನಿಸುತ್ತೆ. ಹಾಗಾಗಿ ಇಷ್ಟು ಪ್ರೀತಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದೆಲ್ಲ ಮಾತಾಡಿದೆ ಅಂದರೆ ನಿಜವಾಗ್ಲೂ ನಾನು ಇಷ್ಟು ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಅಷ್ಟೊಂದೆಲ್ಲ ಮಾತಾಡಿದ್ದೀನಿ. ಸೊ ಲಾಸ್ಟ್ ಮಂತು ನನಗೆ ಯೂಟ್ಯೂಬ್ದು ಪೇಮೆಂಟ್ ಬಂತು. ಲಾಸ್ಟ್ ಮಂತೇ ಬಂದಿತ್ತು. ನಾನು ತೊಗೊಂಡಿರಲಿಲ್ಲ, 2 ಮಂತ್ಸು ಒಟ್ಟಿಗೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿರಲಿಲ್ಲ. ಅದು ಯೂಟ್ಯೂಬ್ ಪೇಮೆಂಟ್ದು ಎಷ್ಟು ಏನು ಅಂತ ಹೇಳ್ಬಾರ್ದಂತೆ. ಹಾಗಾಗಿ ನಾನು ನಿಮಗೆ ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ಹೇಳ್ತೀನಿ. ಏನಂದರೆ ಈಗಿನ ಗೋಲ್ಡ್ ರೇಟಲ್ಲಿ 2 ಗ್ರಾಮ್ ಗೋಲ್ಡ್ ತೊಗೋಬೋದು, ಅಷ್ಟು ಅಮೌಂಟ್ ನನಗೆ ಬಂದಿದೆ. ನಿಜವಾಗ್ಲೂ ಇದು ಅಮೌಂಟ್ ಪ್ರಶ್ನೆ ಅಲ್ಲ. ಯಾಕಂದರೆ ನಾನು ಅವಾಗಲಿಂದ ನಾನು ಬದುಕಿರೋಳು, ಅಡಿಯಿಂದ ಮುಡಿವರೆಗೂ ನನ್ನ ದುಡ್ಡಲ್ಲಿ ನಾನು ಬದುಕಿರೋಳು. ಇದರಲ್ಲಿ ನಾನು ತಗೊಂಡಿದ್ದೀನಿ, ನನ್ನ ದುಡ್ಡು ಅನ್ನೋ ಹೆಮ್ಮೆ ಅಂತ ಅಲ್ಲ. ಇದೆಲ್ಲ ನೀವು ಕೊಟ್ಟಿರೋ ಪ್ರೀತಿಯಿಂದ ತಗೊಂಡಿರೋದು, ಅದು ನನಗೆ ಮುಖ್ಯ. ನನಗೆ ಗೊತ್ತಿಲ್ಲದ ಕೆಲಸದಲ್ಲಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ನಾನು ಅದನ್ನು ನನಗೆ ನಾನೇ ಪ್ರೌಡ್ ಫೀಲ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಷ್ಟೊಂದೆಲ್ಲ ವಿಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ನಾನು ಏನು ತೊಗೊಂಬಂದೆ ಅಂತೇಳಿದರೆ, ಅವತ್ತೇ ನಾನು ಯೂಟ್ಯೂಬ್ ಪೇಮೆಂಟ್ ಬಂದಿದ್ದಿನ ಊರಿಗೆ ಹೋಗಿ ಏನೋ ಒಂದು ಚಿಕ್ಕದಾಗಿ ನೆನಪಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದೆ. ಬನ್ನಿ ತೋರಿಸ್ತೀನಿ. ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ, ಕಾಣ್ತಿದೆಯಾ? ಬ್ಲರ್ ಆಯ್ತಿದೆ, ಕಾಣಿಸ್ತಿದೆ ಅನಿಸುತ್ತೆ. ಇದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಚಿಕ್ಕದೇ ಇರ್ಬೋದು, ನಿಮ್ಮ ಅಭಿಪ್ರಾಯದಲ್ಲಿ ಇದು ಚಿಕ್ಕದೇ ಇರ್ಬೋದು, ನನಗೆ ಅದು ತುಂಬ ದೊಡ್ಡದು. ಯಾಕಂದರೆ ಇದು ಫಸ್ಟ್ ದುಡಿಮೆ ಅಂತ ಅಲ್ಲ, ಯೂಟ್ಯೂಬಿಂದ ಬಂದಿರೋ ಅಮೌಂಟಲ್ಲಿ ನಿಮ್ಮೆಲ್ಲ ಪ್ರೀತಿಲಿ ನಾನು ಇದನ್ನು ತೊಗೊಂಡಿದ್ದು. ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ. ಕಾಣಿಸ್ತಿದೆಯಾ? ಕಾಣಿಸ್ತಿದೆ ಅನ್ಕೊತೀನಿ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಇದು ಇಯರಿಂಗು ಚಿಕ್ಕದು, ಅಂದರೆ ನನಗೆ ಯಾವಾಗಲೂ ಚಿಕ್ಕದೇ ಇಷ್ಟ ಆಗೋದು. ನಾನು ಇದನ್ನು ಹಾಕೊಂಡಿದ್ದೀನಿ ನೋಡಿ, ಇದನ್ನು ಚಿಕ್ಕದೇನೆ. ಸೊ ಈ ಥರದ್ದು ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಈ ಥರದೊಂದು ಪೇರು ಇಯರಿಂಗ್ನ ತೊಗೊಂಬಂದೆ. ತುಂಬ ಅಂದರೆ ತುಂಬ ಸಖತ್ತಾಗೈತೆ. 1.5-2 ಗ್ರಾಮ್ ಇದೆ ಇದು. ಸೊ ಹಾಗಾಗಿ ಇದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನನಗೆ ಕೊಟ್ಟಿರೋ ಗಿಫ್ಟು ನಿಮ್ಮೆಲ್ಲರ ಕಡೆಯಿಂದ. ಸೊ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಏನು ಗೊತ್ತಿಲ್ದಿರೋರಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ತುಂಬ ಗ್ರೇಟ್. ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನನಗೆ ಇಷ್ಟೊಂದು ಕೆಲಸದಲ್ಲಿ ಬ್ಯುಸಿ ಇದ್ರೂ ನಾನು ಇವತ್ತು ಮಾಡಲೇಬೇಕು ವೀಡಿಯೋನ ಅಂತ ಹೇಳ್ಬಿಟ್ಟು ಹುಡುಗರು ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ. ಕಾಲ್ ಬರ್ತಾನೇ ಇದೆ. ಸೊ ಒಂದು ವೀಡಿಯೋ ಮಾಡಿಬಿಟ್ಟೆ ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನೂ 1 ವಾರದ ತನಕ ನನಗೆ ತುಂಬಾ ಕೆಲಸಗಳಿದೆ. ಆ ಕೆಲಸದ ಮಧ್ಯೆ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಮತ್ತು ಮರೆತು ಬಿಡ್ತೀನಿ ನಾನು. ಅದಕ್ಕೋಸ್ಕರ ಇದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಖುಷಿ ಆಯಿತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಖುಷಿ ಆಯಿತು. ಯಾಕೋ ಸಪೋರ್ಟ್ ಮಾಡ್ತಾಯಿಲ್ಲ ಕ್ಯಾಮ್ರಾ. ಅಂದರೆ ನಾನು ಏನೂ ಇನ್ವೆಸ್ಟ್ ಮಾಡಿಲ್ಲ, ಅಂದರೆ ಟ್ರೈಪ್ಯಾಡ್ ಆಗಲಿ ಅದು ಇದು
ಅದೇನು ಇನ್ವೆಸ್ಟ್ ಮಾಡಿಲ್ಲ. ನನ್ನ ಸ್ವತಃ ನಾನೇ ಎಲ್ಲನೂ ಕಲ್ತ್ಕೊಂಡು ನಾನೇ ಥಂಬ್ನೈಲ್ ಮಾಡೋದು, ವಾಯ್ಸ್ ಓವರ್ ಕೊಡೋದು, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.